ಗೋಟ್ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಇದು ವೆಂಕಟ್ ಪ್ರಭು ಅವರು ನಿರ್ದೇಶಿಸಿರುವಂಥ ಚಿತ್ರ. ಇಲ್ಲಿನ ಮೇನ್ ಕ್ಯಾರೆಕ್ಟರ್ ಗಾಂಧಿ. ಇವನು ಆಂಟಿ ಟೆರರಿಸಮ್ ಸ್ಕ್ವಾಡ್ನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅಫ್ಕೋರ್ಸ್ ಈ ಕಡೆ ಮಿಷನ್, ಈ ಕಡೆ ಫ್ಯಾಮಿಲಿ, ಎರಡನ್ನು ಹೆಂಗೋ ಬ್ಯಾಲೆನ್ಸ್ ಮಾಡಿಕೊಂಡು ಇರ್ತಾನೆ. ಬಟ್ ಒಂದು ದಿನ ಅವೆರಡು ಮಿಕ್ಸ್ ಆಗುತ್ತೆ. ಆಗಿದ್ದೇ ತಡ ಅವನ ಫ್ಯಾಮಿಲಿಗೆ ಹೊಡೆತ ಬೀಳುತ್ತೆ. ಆ್ಯಂಡ್ ಆ ಇನ್ಸಿಡೆಂಟ್ನಿಂದ ಅವನ ಲೈಫ್ ಕೂಡ ಬದಲಾಗ್ಬಿಡುತ್ತೆ. ಸೊ ಅಲ್ಲಾಗಿದ್ದು ಏನು, ಅಲ್ಲಿಂದ ಏನಾಯಿತು, ಆ್ಯಂಡ್ ಇಲ್ಲಿರೋ ಮಿಷನ್ ಹಾಗೆ ಫ್ಯಾಮಿಲಿ ಎರಡನ್ನು ಅವನು ಕಾಪಾಡ್ಕೊಂಡ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಇದರ ಪಾಸಿಟಿವ್ಸ್ ಕಡೆ ಬರೋದಾದರೆ ಇಲ್ಲಿದ್ದ ಒಂದಷ್ಟು ಐಡಿಯಾಗಳು ಚೆನ್ನಾಗಿದ್ವು ಅಂತ ಹೇಳ್ಬೋದು. ಕಥೆ ವಿಚಾರಕ್ಕೆ ಬಂದರೆ ಅದು ಡಿಫಾಲ್ಟ್ ಗೊತ್ತಿರೋದೆ. ಕಮರ್ಷಿಯಲ್ ಎಂಟರ್ಟೈನರ್ಸ್ನಲ್ಲಿ ಅದು ಈಗ ಕಾಮನ್ ಆಗಿಬಿಟ್ಟಿದೆ. ಸೊ ಆ ಟ್ವಿಸ್ಟ್ ಕೂಡ ಟ್ವಿಸ್ಟ್ ಅನಿಸಲ್ಲ. ಬಟ್ ಈ ಸೀಕ್ವೆನ್ಸ್ಗಳ ಮಧ್ಯ ಒಂದಷ್ಟನ್ನು ಬರ್ಕೊಂಡಿದ್ದಾರೆ. ವಿಜಯ್ ಅವರನ್ನು ಡಿಫ್ರೆಂಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಅದು ಪರ್ಸ್ನಲಿ ಇಷ್ಟ ಆಯಿತು. ವಿಜಯ್ ಅವರು ಒಬ್ಬ ಸಟಲ್ ಪರ್ಫಾರ್ಮರ್. ಸೊ ಅವರು ಇನ್ಹಿಬಿಷನ್ಸ್ನ ಇಟ್ಕೊಂಡೇ ಕಣಕ್ಕೆ ಇಳಿಯೋದು. ಬಟ್ ಇಲ್ಲಿ ಐ ಥಿಂಕ್ ಅಲ್ಪ ಸ್ವಲ್ಪ ಓಪನ್ ಆಗಿದ್ರು ಅಂತ ಅನ್ನಿಸ್ತು. ಆ್ಯಂಡ್ ಆ ಜೀವನ್ ಅನ್ನೋ ಪಾತ್ರ ಅದನ್ನು ಡಿಮ್ಯಾಂಡ್ ಮಾಡಿತ್ತು ಕೂಡ. ಮೊದಲಿಗೆ ಓಕೆ ಇವರು ಟ್ರೈ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತು. ಬಟ್ ದೆನ್ ಆರಾಮಾಗಿ ಆ ಪಾತ್ರವನ್ನು ನೋಡೋದಕ್ಕೆ ಶುರು ಮಾಡಿದೆ ಪ್ರತಿ ಫ್ರೇಮಲ್ಲೂ. ಅವನಿಗೆ ಅಂತ ಒಂದಷ್ಟು ಸೀಕ್ವೆನ್ಸಸ್ನ ಬರ್ತಿದ್ದಾರೆ ಆ ಶೇಡ್ನ ತೋರಿಸೋದಕ್ಕೆ. ಸೊ ಅದು ಕನ್ವೆ ಆಗುತ್ತೆ. ಆ್ಯಂಡ್ ಇಂಟರ್ವಲ್ ಹಾಗೆ ನಂತರ ಬರುವಂಥ ಒಂದಷ್ಟು ಸೀಕ್ವೆನ್ಸಸ್ ಅಷ್ಟೊತ್ತಿಗೆ ನೀವು ಆರಾಮಾಗಿ ಎರಡು ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ನ ನೋಡೋದಕ್ಕೆ ಶುರು ಮಾಡ್ತೀರಾ. ಕ್ಲೈಮ್ಯಾಕ್ಸಲ್ಲಂತೂ ಹಿ ವಾಸ್ ಬ್ಯಾಂಗ್ ಆನ್. ಸೊ ಆ ಕ್ಯಾರೆಕ್ಟರ್ ಸುತ್ತ ಅಲ್ಲಿ ವಿಜಯ್ ಅವರನ್ನು ಪ್ರೆಸೆಂಟ್ ಮಾಡಿರೋ ರೀತಿ ಸುತ್ತ ಏನೇನು ಬರ್ಕೊಂಡಿದ್ದಾರೆ ವೆಂಕಟ್ ಪ್ರಭು ಅವರು, ಅವು ವರ್ಕ್ ಆದವು ಅಂತ ಹೇಳ್ತೀನಿ. ನಂತರ ಒಂದಷ್ಟು ಸರ್ಪ್ರೈಸಸ್, ಕೇಮಿಯೋ ಆ್ಯಕ್ಚುಲಿ ಅದು ಮೆಟಫಾರಿಕಲ್ ಕೇಮಿಯೋ. ಅದು ಸಿನಿಮಾ ಒಳಗೆ ಹೇಳಿದ್ದಲ್ಲ, ಹೊರಗಡೆಗೆ ಹೇಳಿದ್ದು. ಅದು ನಿಜ ಕೂಡ ಸದ್ಯದ ಮಟ್ಟಿಗೆ. ಸೊ ಅದು ಇಂಟೆಲಿಜೆಂಟ್ಲಿ ರಿಟನ್ ಅಂತ ಹೇಳ್ಬೋದು. ನಂತರ ಆ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಅನ್ನೋದನ್ನು ಕನ್ವೆ ಮಾಡೋದಕ್ಕೆ ಇಟ್ಟಂಥ ಸೀಕ್ವೆನ್ಸ್, ಕಾರ್ ಚೇಸ್ ಆ್ಯಂಡ್ ಬೈಕ್ ಚೇಸ್ನ ಶೂಟ್ ಮಾಡಿರೋ ರೀತಿ, ರಿವೀಲಿಂಗ್ ಪೋರ್ಷನ್, ಆ್ಯಂಡ್ ಅಫ್ಕೋರ್ಸ್ ವಿಜಯ್ ಅವರ ಸಿನಿಮಾಗಳ, ವೆಂಕಟ್ ಪ್ರಭು ಅವರ ಸಿನಿಮಾಗಳ ಹಾಗೆ ಹಲವು ತಮಿಳು ಸಿನಿಮಾಗಳ ಕಾಲ್ ಬ್ಯಾಕ್ಸ್ ಇಲ್ಲಿ ಇವೆ. ಅವುಗಳನ್ನು ಕೂಡ ಚೆನ್ನಾಗಿ ಪ್ಲೇಸ್ ಮಾಡಿದ್ದಾರೆ. ಸೊ ಆ ರೆಫರೆನ್ಸಸ್ ಗೊತ್ತಿದ್ರೆ ಥಿಯೇಟ್ರಲ್ಲಿ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ನನಗೆ ಅನ್ನಿಸ್ತು ಕೂಡ. ಇನ್ನು ಇದರ ನೆಗೆಟಿವ್ಸ್ ಕಡೆ ಬರೋದಾದರೆ ಅದು ಇದರ ಸ್ಟೋರಿ ಟೆಲ್ಲಿಂಗ್ ಅಂತ ಹೇಳ್ತೀನಿ. ನಾರ್ಮಲಿ ಹೇಳ್ತಿರ್ತೀವಲ್ಲ, ಇಟ್ಸ್ ನಾಟ್ ಅಬೌಟ್ ದ ಸ್ಟೋರಿ, ಇಟ್ಸ್ ಅಬೌಟ್ ಹೌ ದ ಸ್ಟೋರಿ ಬೀಂಗ್ ಟೋಲ್ಡ್ ಅಂತ. ಹೇಗೆ ನಿಮ್ಮ ಕಥೆಯನ್ನು ಹೇಳ್ತೀರಾ ಅಂತ. ಅದರಲ್ಲಿ ವೆಂಕಟ್ ಪ್ರಭು ಅವರು ಸಾಕಷ್ಟು ಕಡೆ ಎಡವಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಕಂಪೇರ್ ಮಾಡೋದಲ್ಲ, ಬಟ್ ಹೇಳೋದಾದರೆ ಇದೇ ಸ್ಟೋರಿಯನ್ನೇ ಇಷ್ಟೇ ಎಲಿಮೆಂಟ್ಗಳ ಜೊತೆಗೆ ಅಟ್ಲಿ ಅವರಿಗೆ ಕೊಟ್ಟಿದ್ರೆ ಅದು ಡಿಫ್ರೆಂಟ್ ಆಗಿರೋದು. ಸ್ಕ್ರೀನ್ ಪ್ಲೇ ಫುಲ್ಲಿ ಪ್ಯಾಕ್ ಆಗಿರೋದು, ಸಿನಿಮಾ ಓಡ್ತಾ ಇರೋದು ಗ್ಯಾಪ್ ಇಲ್ದೇನೆ. ಎರಡೂ ಕಡೆನೂ ಇಬ್ಬರ ಹತ್ರನೂ ಹೊಸ್ತು ಅಂತ ಏನೂ ಸಿಗ್ತಾ ಇಲ್ಲ. ಇಲ್ಲೂ ಕ್ಲೀಶೆಡ್ ರೈಟಿಂಗ್ ಇದೆ, ಸಿನಿಮಾಟಿಕ್ ಲಿಬರ್ಟಿ ತೊಗೊಂಡಿದ್ದಾರೆ, ಲಾಜಿಕ್ ಹಲವು ಕಡೆ ಮಿಸ್ ಆಗುತ್ತೆ. ಸೊ ಈ ಎಲ್ಲ ಇದ್ದಾಗ ಅಟ್ಲೀಸ್ಟ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡೋದು ಒಳ್ಳೆ ಸ್ಕ್ರೀನ್ ಪ್ಲೇನ. ಬಟ್ ಇಲ್ಲಿ ಸಿನಿಮಾ ಹಲವು ಕಡೆ ನೀರಸವಾಗಿ ಹೋಗುತ್ತೆ ಅಂತ ಹೇಳ್ಬೋದು. ಆ್ಯಕ್ಚುಲಿ ವೆಂಕಟ್ ಪ್ರಭು ಅವರ ಸ್ಕ್ರೀನ್ ಪ್ಲೇ ಚಾಯ್ಸ್ ಚೆನ್ನಾಗೇ ಇರುತ್ತೆ. ಬಟ್ ವಿಜಯ್ ಅವರ ಸಿನಿಮಾ ಅಂತನಾ ಇಲ್ಲ ಹಿಂಗೆ ಹೇಳಬೇಕು ಅಂತನಾ ಗೊತ್ತಿಲ್ಲ. ಬಟ್ ಒಂದಷ್ಟು ಸೀಕ್ವೆನ್ಸಸ್ಗಳಲ್ಲಿ ತುಂಬ ಟೈಮ್ ತಗೊಳ್ತು ಸಿನಿಮಾ ಅಂತ ಅನ್ನಿಸ್ತು. ಅದನ್ನು ಆರಾಮಾಗಿ ಸ್ಪ್ಲಿಟ್ ಸ್ಕ್ರೀನ್ಸ್ನಲ್ಲಿ ಇಲ್ಲ ಲೇಯರ್ಡ್ ಸ್ಕ್ರೀನ್ ಪ್ಲೇನಲ್ಲಿ ಹ್ಯಾಂಡಲ್ ಮಾಡ್ಬೋದಿತ್ತು. ಬಟ್ ಇಲ್ಲಿ ಒಂದಾದ ಮೇಲೆ ಒಂದು ಅನ್ನೋ ರೀತಿ ಹೇಳ್ಕೊಂಡು ಹೋಗಿದ್ದಾರೆ ಡೈರೆಕ್ಟರ್ ಅವರು. ಆ್ಯಂಡ್ ಅದು ಆ ಫುಲ್ ಎನರ್ಜಿಯನ್ನು, ಅಟೆನ್ಷನ್ನ ಕಮ್ಮಿ ಮಾಡಿಬಿಟ್ಟಿದೆ. ಇನ್ನು ಇದರ ಮ್ಯೂಸಿಕ್, ಇದೊಂದು ಅತಿ ದೊಡ್ಡ ಹೊಡೆತ, ದೊಡ್ಡ ರೀಸನ್ ಸಿನಿಮಾ ನೀರಸವಾಗಿದೆ ಅಂತ ಹೇಳೋದಕ್ಕೆ. ಆಲ್ಮೋಸ್ಟ್ 7 ವರ್ಷದಿಂದನೂ ಯುವನ್ ಅವರ ಫ್ಯಾನ್ಸ್ ಅವರನ್ನು ಡಿಫೆಂಡ್ ಮಾಡ್ಕೊಳ್ತಾನೆ ಬರ್ತಾ ಇದ್ರು. ಇಲ್ಲ ಇನ್ನು ಅವರಲ್ಲಿ ಆ ಹಳೆ ಸ್ಪಾರ್ಕ್ ಇದೆ ಅಂತ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಅದು ಸ್ಪಾರ್ಕ್ ಅನ್ನೋ ಹಾಡಿಂದನೇ ಮುಗ್ದೋಯ್ತು ಅಂತ ಹೇಳ್ಬೋದು. ಲಿಟ್ರಲ್ ಆಗಿ ಯಾವ ವ್ಯಾಲ್ಯೂನೂ ಆ್ಯಡ್ ಮಾಡಿಲ್ಲ ಅವರು ಈ ಸಿನಿಮಾಗೆ, ಹಾಡಲ್ಲೇ ಆಗಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ನಲ್ಲೇ ಆಗಲಿ. ಇನ್ನು ಮೇನ್ಲಿ ಇಲ್ಲಿ ಹೀರೋ ಆ್ಯಂಟಿ ಟೆರರಿಸಮ್ ಸ್ಕ್ವಾಡ್ನಲ್ಲಿ ಇರೋನು ಅಂತ ಹೇಳ್ತಾರೆ. ಬಟ್ ಅದಕ್ಕೆ ತಕ್ಕಂಥ ಇಂಟೆಲಿಜೆಂಟ್ ರೈಟಿಂಗ್ ಇಲ್ಲ, ಸ್ಮಾರ್ಟ್ ಮೂವ್ಗಳಿಲ್ಲ. ಅಲ್ಲಿ ನನಗೆ VP ಅವರ ಮಾರ್ಕ್ ಆಗಲಿ ಅಥವಾ ಖುಷಿ ಪಡಿಸೋವಂಥ, ಆಶ್ಚರ್ಯ ಪಡಿಸೋವಂಥ ಎಲಿಮೆಂಟ್ ಆಗಲಿ ಏನೂ ಇರಲಿಲ್ಲ. ಅದೊಂದು ಜಸ್ಟ್ ಅನದರ್ ಹೀರೋ ಕ್ಯಾರೆಕ್ಟರ್ ಆಗಿತ್ತು. ಕೊನೆಗೆ ಟ್ವಿಸ್ಟ್ ಅನ್ನೋ ರೀತಿ ಏನೋ ತರ್ತಾರೆ, ಬಟ್ ಅದು ಕೂಡ ಅಷ್ಟು ಎಫೆಕ್ಟಿವ್ ಆಗಿ ಇರಲಿಲ್ಲ. ಸೊ ಸಿಂಪಲ್ ಆಗಿ ಹೇಳೋದಾದರೆ ಇದೊಂದು ಎಬವ್ ಅವರೇಜ್ ಸಿನಿಮಾ ಅಂತ ಹೇಳ್ಬೋದು. ಐಡಿಯಾಸ್ ಇದ್ವು, ಎಲಿಮೆಂಟ್ಸ್ ಇದ್ವು, ಬಟ್ ಅವುಗಳನ್ನು ಇನ್ಕಾರ್ಪೊರೇಟ್ ಮಾಡಿ ಒಂದು ಕಂಪ್ಲೀಟ್ಲಿ ಎಂಗೇಜಿಂಗ್ ಕಮರ್ಷಿಯಲ್ ಎಂಟರ್ಟೈನರ್ನ ಕೊಡೋದ್ರಲ್ಲಿ ವೆಂಕಟ್ ಪ್ರಭು ಅವರು ಸ್ವಲ್ಪ ಹಿಂದೆ ಬಿದ್ದಿದ್ದಾರೆ ಅಂತ ಹೇಳ್ತೀನಿ. ಆ್ಯಂಡ್ ಅವರ ಸ್ಟ್ರಾಂಗೆಸ್ಟ್ ಪಾಯಿಂಟ್, ಸ್ಟ್ರೆಂತ್, ಸ್ಕ್ರೀನ್ ಪ್ಲೇ, ಅದೇ ಇಲ್ಲಿ ನೆಗೆಟಿವ್ ಆಗಿರೋದನ್ನು ನೋಡಿ ಸ್ವಲ್ಪ ಪರ್ಸ್ನಲಿ ಡಿಸಪಾಯಿಂಟ್ ಆಯಿತು ಕೂಡ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸಿನಿಮಾದ ಬಗ್ಗೆ. ಇನ್ನು ನೀವು ಆಲ್ರೆಡಿ ಇದನ್ನು ನೋಡಿದರೆ ನಿಮಗೆ ಇದು ಹೇಗನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.